15 ಹಾಲು ಒಕ್ಕೂಟಗಳು ಬಮೂಲ್ ಇತಿಹಾಸ ನಿರ್ಮಾಣ. ರೈತರಿಗೆ 5 ಕೋಟಿ ಪ್ರೋತ್ಸಾಹ ಧನ, 50 ml ಹೆಚ್ಚುವರಿ ಹಾಲು. ಕೆಎಂಎಫ್ನಲ್ಲಿ ಒಟ್ಟು 15 ಒಕ್ಕೂಟಗಳಿವೆ. ಹೌದು, ರಾಜ್ಯಾದ್ಯಂತ ಒಟ್ಟು 15 ಒಕ್ಕೂಟಗಳಿವೆ. ಇನ್ನು ಈ 15 ಒಕ್ಕೂಟಗಳ ಪೈಕಿ ಬಮೂಲ್ ಅತಿ ಹೆಚ್ಚು ಹಾಲು ಸಂಗ್ರಹಿಸುವ ಒಕ್ಕೂಟವಾಗಿದೆ. ಹೌದು, ಬಮೂಲ್ನಲ್ಲಿ ಬರೋಬ್ಬರಿ 15 ಲಕ್ಷ ಲೀಟರ್ ಸಂಗ್ರಹವಾಗ್ತಿದ್ದು, ಹಾಸನದಲ್ಲಿ 14 ಲಕ್ಷ, ಕೋಲಾರದಲ್ಲಿ 12 ಲಕ್ಷ, ಮಂಡ್ಯದಲ್ಲಿ 11 ಲಕ್ಷ, ತುಮಕೂರಿನಲ್ಲಿ 10 ಲಕ್ಷ ಲೀಟರ್ ಸಂಗ್ರಹವಾಗ್ತಿದ್ದು, ಶಿವಮೊಗ್ಗದಲ್ಲಿ 7 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಿದೆ. ಈ ಎಲ್ಲ ಒಕ್ಕೂಟಗಳು ಸೇರಿ 2 ಲಕ್ಷ ಲೀಟರ್ ಹಾಲು ನಿತ್ಯವೂ ಸಂಗ್ರಹವಾಗ್ತಿದೆ. ಅಷ್ಟೇ ಅಲ್ಲದೆ ರೈತರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಸಹಾಯಧನ ನೀಡ್ತಾ ಇದ್ದು, ನಿತ್ಯ 5 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಸರ್ಕಾರ ನೇರವಾಗಿ ರೈತರಿಗೆ ನೀಡ್ತಿದೆ. ಅದರ ಉದಾಹರಣೆಗೆ ತಾವು ತಗೊಳ್ಳೋದಾದ್ರೆ ಬೊಮ್ಮೂಲ್ನಲ್ಲಿ ಬೆಂಗಳೂರು ವ್ಯಾಪ್ತಿನಲ್ಲಿ ಹಿಂದೆ 15 ಲಕ್ಷ 18 ಸಾವಿರ ಇತ್ತು, ಈಗ 17 ಲಕ್ಷ 43 ಸಾವಿರ ಇದೆ. ಆಮೇಲೆ ಹಾಸನಲ್ಲಿ 13 ಲಕ್ಷ 15 ಸಾವಿರ ಗರಿಷ್ಠ ಇತ್ತು, ಈಗ 14 ಲಕ್ಷ 56 ಸಾವಿರ, ಅಂದರೆ 15 ಲಕ್ಷಕ್ಕೆ ರೀಚ್ ಆಗಿದೆ. ನಾವು ಅಲ್ಲಿ ನಮ್ಗೆ 2 ಲಕ್ಷ ಲೀಟರ್ ಜಾಸ್ತಿ ಆಗಿದೆ. ಆಮೇಲೆ ಕೋಲಾರದಲ್ಲಿ ಹಿಂದೆ 10 ಲಕ್ಷ ಇತ್ತು, ಈಗ 12 ಲಕ್ಷ 83 ಸಾವಿರ, ಅಂದರೆ ಅಲ್ಲಿ ಒಂದು 3 ಲಕ್ಷ ಲೀಟರ್ ಜಾಸ್ತಿ ಆಗಿದೆ. ಆಮೇಲೆ ಮಂಡ್ಯದಲ್ಲಿ 9 ಲಕ್ಷ 99 ಸಾವಿರ ಇತ್ತು, ಈಗ 11.5 ಲಕ್ಷ ಇದೆ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಹೆಚ್ಚುವರಿ ಹಾಲಿನ ಸಂಗ್ರಹವೇ ಕೆಎಂಎಫ್ ಬಂಡವಾಳವಾಗಿದೆ. ಹೀಗಾಗಿಯೇ ಗ್ರಾಹಕರಿಗೆ ಸಿಗುವ ಪ್ರತಿ ಲೀಟರ್ ಪ್ಯಾಕೆಟ್ 50 ಮಿಲಿಮೀಟರ್ ಹಾಲನ್ನ ಕೆಎಂಎಫ್ ಹೆಚ್ಚುವರಿಯಾಗಿ ನೀಡುತ್ತಿದೆ. ಈ ಮೂಲಕ ನಿತ್ಯ 3 ಲಕ್ಷ ಲೀಟರ್ ಹಾಲು ವಹಿವಾಟು ನಡೆಯಲಿದೆ. ಆದರೆ ಇದರಿಂದ ಕೆಎಂಎಫ್ಗೆ ಯಾವುದೇ ಲಾಭವಿಲ್ಲದಿದ್ರೂ ಬದಲಾಗಿ ಬಂಡವಾಳ ಸೃಷ್ಟಿಯಾಗಲಿದೆ. 37 ಕೋಟಿ ರೂಪಾಯಿ ವಹಿವಾಟು ನಡೆಯಲಿದ್ದು, ರೈತರಿಗೆ ನೀಡಲು ಸಹಾಯವಾಗಲಿದೆ. ಎಕ್ಸ್ಟ್ರಾ ಒಂದು 50 ml ನಾವು ಹೆಚ್ಚುವರಿಯಾಗಿ ಕೊಟ್ಟು ಒಂದು 3 ಲಕ್ಷ ಲೀಟರ್ನಷ್ಟು ನಾವು ಹೊರೆನಾರು ಕಡಿಮೆ ಮಾಡ್ಕೊಳ್ಳೋಣ ಅನ್ನೋದು ಉದ್ದೇಶ ಬಿಟ್ಟರೆ, ಅದು ಖಂಡಿತವಾದ ಲಾಭ ಮಾಡುವಂಥ ಉದ್ದೇಶ ಸಂಸ್ಥೆಗೇನಿಲ್ಲ. ಅದರಿಂದ ಲಾಭನೂ ಕೂಡ ಏನಿಲ್ಲ ನಮಗೆ. ಆದರೆ ಹೆಚ್ಚುವರಿ ಹಾಲನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ದಾರಿಗಳನ್ನು ನಾವು ಹುಡುಕೋ ಸಂದರ್ಭದಲ್ಲಿ ಇದು ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಾವು ವಿಲೇವಾರಿ ಮಾಡಿ ಅದರಿಂದ ಏನಾಗುತ್ತೆ, ದುಡಿಯೋ ಬಂಡವಾಳ ನಮಗೆ ಜನರೇಟ್ ಆಗ್ತದೆ. ತಿಂಗಳಿಗೆ 37 ಕೋಟಿ ರೂಪಾಯಿ ಅಷ್ಟು ನಮಗೆ ಬಂಡವಾಳ ಜನರೇಟ್ ಆಗುತ್ತೆ. ಜನರೇಟ್ ಆಗಿದ್ದರೆ ನಮಗೇನಾಗ್ತದೆ, ಅದನ್ನು ರೈತರಿಗೆ ನಾವು ಕೊಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಬಹುತೇಕ ನಮಗೆ ಬೇರೆ ಇನ್ನೂ ಒಂದು 23 ಇಂದ 24 ಲಕ್ಷ ಲೀಟ್ರಷ್ಟು ನಮಗೆ ಕನ್ವರ್ಷನ್ ಆದರೂ ಕೂಡ ಈ ಒಂದು ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಹೊರೆ ತಗ್ಗುತ್ತೆ ಅನ್ನೋದು ಒಂದು ಉದ್ದೇಶಕ್ಕೆ ನಾವು ಇದನ್ನ ಜಾರಿ ಮಾಡಿದ್ವಿ ಸರ್. ಹೆಚ್ಚುವರಿ ಉತ್ಪಾದನೆ ಮಾಡುತ್ತಿರುವ ರೈತರಿಗೆ ಪರೋಕ್ಷವಾಗಿ ಲಾಭವನ್ನ ಕೆಎಂಎಫ್ ನೀಡಲಿದೆ. ಹಾಲಿನ ಗುಣಮಟ್ಟದಲ್ಲಿ ಸಡಿಲತೆಗೆ ಮುಂದಾಗಿದೆ. ಅಲ್ಲದೆ ತ್ವರಿತಗತಿಯಲ್ಲಿ ರೈತರಿಗೆ ಪ್ರೋತ್ಸಾಹ ಧನ ಹಾಗೂ ಹಾಲಿನ ಮೊತ್ತ ವಹಿವಾಟು ನಡೆಸಲು ಕೆಎಂಎಫ್ ಮುಂದಾಗುತ್ತಿದೆ. ಕೆಎಂಎಫ್ ಶ್ರಮ ಸರ್ಕಾರದ ಸಹಕಾರದಿಂದ ದೇಶದಲ್ಲಿ ನಂದಿನಿ ಬ್ರ್ಯಾಂಡ್ ಮುನ್ನುಗ್ಗುತ್ತಿದ್ದು ಇತಿಹಾಸ ನಿರ್ಮಿಸ್ತಾ ಇದೆ. ನಂದಿನಿ ಬ್ರ್ಯಾಂಡ್ ಕೂಡ ಈ ಮೂಲಕ ಹೆಚ್ಚಳವಾಗಿದ್ದು, ನಿತ್ಯ 1 ಕೋಟಿ ಲೀಟರ್ ಹಾಲು ಸಂಗ್ರಹ ದಾಖಲೆ ಮೆಚ್ಚುಗೆಗೆ ಕಾರಣವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಚುಕ್ಕಾಣಿ ಹಿಡಿದಾಗಿನಿಂದಲೂ ಶರವೇಗದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಕರ್ನಾಟಕ ಹಾಲು ಒಕ್ಕೂಟ ಇದೀಗ ಹೊಸ ಮೈಲಿಗಲ್ಲು ನಿರ್ಮಿಸಿದ್ದು, ರೈತರು ನಿರಾಳರಾಗಿದ್ದಾರೆ. ಸರ್ಕಾರದ ಬೊಕ್ಕಸದ ಜೊತೆಗೆ ರೈತರಿಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ.